ಹೆಣ್ಣು ಮಕ್ಕಳಿಗೆ ಆತ್ಮಸ್ಥೈರ್ಯ, ಸಮಾನತೆಯನ್ನು ತಂದುಕೊಟ್ಟ ಕವಿಯತ್ರಿ ಅಕ್ಕ ಮಹಾದೇವಿ. ಅಭಿನವ ಚನ್ನಬಸವ ಮಹಾಸ್ವಾಮಿಗಳು. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಶ್ರೀ ಕೋಲಶಾಂತೇಶ್ವರ ಮಠದಲ್ಲಿ ರಥೋತ್ಸವದ ಪ್ರಯುಕ್ತ ಸೋಮವಾರ ಬೆಳಗ್ಗೆ ಚೌಡಮ್ಮ ದೇವಿಗೆ ಪೂಜೆ ಹಾಗೂ 2ನೇ ವರ್ಷದ ಅಕ್ಕ ಮಹಾದೇವಿ ಜಯಂತಿ ಮತ್ತು ಮುತ್ತೈದೆಯರಿಗೆ ಮಡಿಲಕ್ಕಿ ತುಂಬುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಹಿರೇಮಲ್ಲನಕೆರೆ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಪ್ರತಿಯೊಬ್ಬರ ಜೀವನ ಅತ್ಯಮೂಲ್ಯವಾದದ್ದು. ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಪರೋಪಕಾರಿ ದಾನ ಧರ್ಮದ ಯಾತ್ರೆಯ ಕಡೆಗೆ ಭಾಗಿಯಾಗಬೇಕು. ಅಂದಾಗ ಮಾತ್ರ ಜೀವನ ಪಾವನವಾಗುತ್ತದೆ ಎಂದರು. ಪ್ರಪಂಚದಲ್ಲಿ ಇರುವುದು 2 ಜಾತಿ, ಒಂದು ಗಂಡು, ಇನ್ನೊಂದು ಹೆಣ್ಣು. ಆದರೆ ನಾವು ಈಗ ಭೂಮಿ ಮೇಲೆ ಸಾವಿರಾರು ಜಾತಿಗಳನ್ನು ಮಾಡಿಕೊಂಡಿದ್ದೇವೆ. ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭು ದೇವರ ಆಸ್ಥಾನದಲ್ಲಿ ಕಾಯಕವೇ ಪ್ರಧಾನವಾಗಿತ್ತು. ಅಲ್ಲಿ ಜಾತಿ ಭೇದವಿರಲಿಲ್ಲ, ಎಲ್ಲರಿಗೂ ಸಹಕಾರ ನೀಡುತ್ತಿದ್ದರು. ಬಸವಣ್ಣನವರ ಅನುಯಾಯಿಗಳಾಗಿದ್ದರು. ಅಕ್ಕ ಮಹಾದೇವಿಯವರು ಅನೇಕ ವಚನಗಳನ್ನು ಬರೆದಿದ್ದಾರೆ. ಸ್ತ್ರೀವಾದಿ ಚಳುವಳಿಯ ನಿಜವಾದ ಪ್ರತಿಪಾದಕಿ ಅಕ್ಕ ಮಹಾದೇವಿ. ಕನ್ನಡದ ಪ್ರಥಮ ಮಹಿಳಾ ಕವಿಯತ್ರಿಯಾಗಿದ್ದರು. ನಾವು ಯಾವ ರೀತಿ ಸಾಧನೆ ಮಾಡಬೇಕೆಂದರೆ ಅಕ್ಕ ಮಹಾದೇವಿ, ನೀಲಾಂಬಿಕೆ, ಕಿತ್ತೂರು ರಾಣಿ ಚೆನ್ನಮ್ಮ, ಒನಕೆ ಓಬವ್ವ ಇವರಂತೆ ಎಲ್ಲ ಶರಣರಿಯಂತೆ ನಾವು ಸಾಧನೆ ಮಾಡಬೇಕು. ಶ್ರೀ ಕೋಲಶಾಂತೇಶ್ವರ ಮಠದ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾಯಕ ಯೋಗಿಗಳು, ಶಿಕ್ಷಣ ಪ್ರೇಮಿಗಳು, ಅಕ್ಷರ ಹಾಗೂ ಅನ್ನ ದಾಸಾಯಿಗಳಾಗಿದ್ದಾರೆ. ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಇಂತಹ ಸ್ವಾಮಿಗಳು ಸಿಕ್ಕಿರುವುದು ನಿಮ್ಮೆಲ್ಲರ ಪುಣ್ಯ ಎಂದು ಹೇಳಿದರು. ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು ಕಾರ್ಯಕ್ರಮದ ನೇತೃತ್ವ ವಹಿಸಿ ಮಾತನಾಡಿ, ಹೆಣ್ಣು ಮಕ್ಕಳನ್ನು ಶೋಷಣೆಗೊಳಪಡಿಸುತ್ತಿದ್ದರು. ಇದನ್ನು ಹೋಗಲಾಡಿಸಿದವರು ಬಸವಣ್ಣನವರು. ಎಲ್ಲರಿಗೂ ಸಮಪಾಲು ಸಮಬಾಳು ಶರಣರ ಕಾಲದಲ್ಲಿತ್ತು. ಅನುಭವ ಮಂಟಪದಲ್ಲಿ 33 ಶರಣೆಯರನ್ನು ತಯಾರು ಮಾಡಿದಂತಹ ಕೀರ್ತಿ ಅಲ್ಲಮ ಪ್ರಭುದೇವರ ಹಾಗೂ ಬಸವಣ್ಣನವರಿಗೆ ಸಲ್ಲುತ್ತದೆ. ಬಸವಣ್ಣನವರ ಕಾಯಕ ತತ್ವಕ್ಕೆ ಕಲ್ಯಾಣಕ್ಕೆ ಬರುತ್ತಿದ್ದರು. ಅನುಭವ ಮಂಟಪದಲ್ಲಿ ಎಲ್ಲ ಜನತೆಗೆ ಜ್ಞಾನ, ಸಂಸ್ಕಾರ, ಸಂಸ್ಕೃತಿಯನ್ನು ಮಕ್ಕಳಿಗೆ ನೀಡುವಂತೆ ಹೇಳುತ್ತಿದ್ದರು. ಅಕ್ಕ ಮಹಾದೇವಿ ಅನುಭವ ಮಂಟಪಕ್ಕೆ ಬಂದು ಶರಣರ ಹಾದಿಯಲ್ಲಿಯೇ ಬದುಕಿ ಅನೇಕ ವಚನಗಳನ್ನು ನಾಡಿಗೆ ನೀಡಿದ್ದಾಳೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಿ ದುರ್ಗೇಶ್ ರವರು ಅಕ್ಕ ಮಹಾದೇವಿಯವರ ಜೀವನದ ಬಗ್ಗೆ ಉಪನ್ಯಾಸ ನೀಡಿದರು. ಮುತ್ತೈದೆಯರಿಗೆ ಮಡಿಲಕ್ಕಿಯನ್ನು ಸ್ವಾಮೀಜಿಯವರು ತುಂಬಿದರು. ಹಾಗೆ ಚೌಡಮ್ಮ ದೇವಿಗೆ ಪೂಜೆ ನೆರವೇರಿಸಿ ಭಕ್ತಾದಿಗಳಿಗೆ ಪ್ರಸಾದ ನೀಡಿದರು. ರಥಕ್ಕೆ ಸಂಜೆ ಕಳಸಾರೋಹಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪ್ರಶಾಂತ್ ಪಾಟೀಲ್, ಎನ್.ಎಂ. ವೃಷಭೇಂದ್ರಯ್ಯ, ಗಿಟಗಿಹಳ್ಳಿ ಬಸವರಾಜ್, ಎ.ಬಿ. ಗುರುಶಾಂತನಗೌಡ, ಸಂಗೀತಗಾರರಾದ ಅಣ್ಣಪ್ಪ ಬಾದಿಗಿ, ಭಕ್ತರು, ಮಹಿಳೆಯರು ಹಾಗೂ ಮುತ್ತೈದೆಯರು, ಗ್ರಾಮಸ್ಥರು ಹಾಜರಿದ್ದರು. ಬಹಳ ವಿಶೇಷ ಅಂತಂದ್ರೆ ಬದುಕು ಹಾಳು ಮಾಡಿಕೊಳ್ಳಲಾರದೆ ಭಗವಂತ ಎಷ್ಟು ಆಯುಷ್ಯ ಕೊಟ್ಟು ಕಳಿಸಾದ ಬಳಿಕ ಅದನ್ನ ನಾವು ಉಪಯೋಗ ಮಾಡಿಕೊಳ್ಳುವಂತ ಪ್ರಯತ್ನ ನಾವೆಲ್ಲರೂ ಕೂಡ ಮಾಡಬೇಕು. ಮಠವನ್ನ ಕಟ್ಟಿದ್ದಾರೆ, ಪರಿಶ್ರಮದಿಂದ ಹೊಲಗಳನ್ನು ಹೋಗಿ ಕಾಯಕವನ್ನ ಮಾಡ್ತಾ ಇದ್ದಾರೆ. ಇವತ್ತು ಅನೇಕ ನಾಡಿನಾದ್ಯಂತ ತುಂಬೆಲ್ಲ ಹಬ್ಬ ಹರಿದಿನಗಳು, ಜಾತ್ರೆಗಳು ಮತ್ತು ಧರ್ಮ ಸಭೆಗಳಿಗೆ ಇದ್ರೆ, ಆದ್ರೆ ಅಲ್ಲೇ ಧರ್ಮ ಸಭೆಗಳಿಗೆ ಹೋಗಿ ನಾನು ಏನು ಧರ್ಮದ ಕಾರ್ಯವನ್ನ ಮಾಡಬೇಕು, ಧರ್ಮದ ಕಾರ್ಯದ ಒಂದು 2 ಮಾತುಗಳನ್ನ ಹಂಚಿಕೊಳ್ಳೋದಕ್ಕಿಂತ ನಾನು ಭೂತಾಯಿಯೊಳಗೆ ದುಡಿದ್ರೆ ಭೂತಾಯಿಯು ಕೂಡ ನನಗೆ ಏನಾದ್ರೂ ಕೂಡ ಫಲವನ್ನ ಸಿಗುವಂತ ಒಬ್ಬ ಯಾರಾದ್ರೂ ಸ್ವಾಮಿಗಳಿದ್ರೆ ಅದು ಅರಸೀಕೆರೆಯ ಶಾಂತಲಿಂಗ ಸ್ವಾಮಿಗಳು ಅನ್ನುವಂತ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದ್ರೆ ಇವತ್ತು ನಾವು ದುಡಿಬೇಕು, ಕಾಯಕವನ್ನು ಮಾಡಬೇಕು, ಕೆಲಸ ಮಾಡಬೇಕು. ಕೆಲಸ ಮಾಡಿದಾಗ ಮಾತ್ರ ಭೂಮಿ ಮತ್ತು ಭಗವಂತ ಏನೆಲ್ಲ ಕೂಡ ಫಲವನ್ನು ಕೊಡ್ತಾನೆ. ಇಲ್ಲ ಅಂತಂದ್ರೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಡಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು 12 ಹೊಗಳುವ ಪುಣ್ಯಗಳೇ ನಂಬಿ ರಾಮನಾಥ ಅಂತ ಹೇಳಿದರು ಶರಣರು.
ಭಗವಂತ ಏನೆಲ್ಲ ಕೊಟ್ಟು ಕಳಿಸ್ಯಾನ, ಆದ್ರ ಆ ಭೂಮಿನೂ ಕೊಟ್ಟು ಕಳಿಸ್ಯಾನ, ಆಕಾಶ ಕೊಟ್ಟು ಕಳಿಸ್ಯಾನ, ಬೀಸುವ ಗಾಳಿನೂ ಕೂಡ ಕೊಟ್ಟು ಕಳಿಸ್ಯಾನ, ಬೆಳಕು ಕೊಟ್ಟು ಕಳಿಸ್ಯಾನ, ಕುಡಿಯುವ ನೀರು ಕೊಟ್ಟು ಕಳಿಸ್ಯಾನ. ಪದ್ಧತಿಯನ್ನ ಹೊರಜೋಡಿಸಿದಂತ ಬಸವಣ್ಣನವರು ಎಲ್ಲರಿಗೂ ಸಮಪಾಲ ಸಮಭಾವಂತ ಹಾಗೆ ಶರಣರಾದಂತ ಶರಣರಿಗೆ ಹೇಗಿದೆ ಅಂತ ಹೆಣ್ಣುಮಕ್ಕಳಿಗೂ ಸಹಿತ ಒಂದು ಹಕ್ಕು ಇದೆ ಅನ್ನೋದನ್ನ ತಮ್ಮ ಸಂವಿಧಾನದಲ್ಲಿ ಅನುಭವ ಮಂಟಪದಲ್ಲಿ ಅವತ್ತಿನ ಕಾಲಕ್ಕೆ 33 ಶರಣೆಯರನ್ನ ತಯಾರು ಮಾಡಿದಂತ ಕೀರ್ತಿ ಅದು ಪ್ರಭುದೇವ ಮತ್ತು ಬಸವಣ್ಣನವರು ಸಲ್ಲಬೇಕು. ಅಂತ ಒಂದು ಬಸವಣ್ಣನ ಕಾಯಕ, ಬಸವಣ್ಣನ ತತ್ವವನ್ನ ಆಧರಿಸಿ ಅನೇಕ ನಾಡಿನ ಜನತೆ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿ ಏನ್ ನಡೀತೇವೆ, ಅನುಭವ ಮಂಟಪ ನಡೀತೇವೆ. ಅನುಭವ ಮಂಟಪದಲ್ಲಿ ಎಲ್ಲಾ ಜನಗೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಜ್ಞಾನವನ್ನ ನೀಡುವಂತಹದ್ದು, ಸಂಸ್ಕಾರವನ್ನ ನೀಡುವಂತಹದ್ದು, ಅವರ ತಿಳುವಳಿಕೆಯನ್ನ ಕೊಡುವಂತಹದ್ದು, ಸಂಸ್ಕಾರವನ್ನ ಪಡೆದು ಮಕ್ಕಳನ್ನ ಒಳ್ಳೆಯ ರೀತಿಯಲ್ಲಿ ಬೆಳೆಸುವುದಕ್ಕೆ ಹಾದಿ ಮಾಡಿಕೊಟ್ಟಂತದ್ದು ಅನುಭವ ಮಂಟಪ ಅಂತ ಮಾಡಿ ಮಳೆಗಳಿಗೆ ಅಂಜೆಗಳೆಂತಯ್ಯ ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆಲಕಡೆಗಳಿಗೆ ಅಂಜೆಗಳೆಂತಯ್ಯ ಸಂತೆಯೊಳ ಒಂದು ಮನೆ ಮಾಡಿ ಸತ್ಯಕ್ಕೆ ನಾಚಿಗಳೆಂತಯ್ಯ. ಚನ್ನ ಮಲ್ಲಿಕಾರ್ಜುನ